ದೇವರಾಣಿ ದೀಪಾವಳಿ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ತಂಡ ಅಂದರೆ ದೇವರಾಣಿ ಚಿತ್ರ ತಂಡ ಇದೆ. ಈಗಾಗಲೇ ನಾವು ದೇವರಾಣಿ ಚಿತ್ರದ ಬಗ್ಗೆ ಮಾತಾಡಿದ್ವಿ. ಈಗ ದೀಪಾವಳಿ ಬಗ್ಗೆ ಸ್ವಲ್ಪ ಮಾತಾಡೋಣ. ರವಿಶಂಕರ್, ದೀಪಾವಳಿ ಎಂಜಾಯ್ ಮಾಡಿದ್ರ ಲೈಫಲ್ಲಿ ತುಂಬ? ಎಸ್, ಬಟ್ ಏನಪ್ಪ ಅಂತಂದರೆ ನಾನು ಚಿಕ್ಕವನಾಗಿದ್ದಾಗ ಆವಾಗ ಸ್ವಲ್ಪ ಪಟಾಕಿ ತೊಗೊಳ್ಳೋದು ಸ್ವಲ್ಪ ಕಷ್ಟ ಇತ್ತು. ಯಾಕೆಂದರೆ ನಮ್ಮಲ್ಲಿ ಪಟಾಕಿ ಅಂತಂದರೆ 5 ರೂಪಾಯಿ ಮೇಲೆ ಕೊಡ್ತಿರ್ಲಿಲ್ಲ. ಪರಿಸ್ಥಿತಿ ಹೆಂಗಿತ್ತು, ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ ನಮ್ಮ ಮನೇಲಿ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಹೊಡಿಬೇಕಾದ್ರೆ ಸೊ ಅವ್ರ ಮನೇಲಿ ಹೋಗಿ ನಿಂತ್ಕೊಂಡು ಸುಮ್ಮನೆ ಎಂಜಾಯ್ ಮಾಡ್ಬಿಟ್ಟು ಬರ್ತಾಯಿದ್ದೆ. ಅದಾದಮೇಲೆ ಈ ರೋಡ್ಗಳಲ್ಲಿ ಪಟಾಕಿ ಹೊಡಿಯೋರು, ದೊಡ್ಡ ದೊಡ್ಡ ಸರಗಳೆಲ್ಲ ಹಚ್ಚಿ. ಸೊ ಅದು ಹೊಡೆದೆಲ್ಲ ಆದಮೇಲೆ ಕೆಲವು ಟುಸ್ ಪಟಾಕಿಗಳು ಅದನ್ನೆಲ್ಲ ಆರಿಸೋದು, ಅದನ್ನು ತಂದು ಒಂದು ಪೇಪರ್ಗೆ ಎಲ್ಲ ಅದ್ರದ್ದು ಮದ್ದೆಲ್ಲ ತೆಗೆದು ಪೇಪರ್ಲ್ಲಿ ಹಾಕಿ ಮನೆಗೆ ಒಂದು ಬೆಂಕಿ ಹಚ್ಬಿಟ್ಟು ಪುಸ್ ಅನ್ನೋದು, ಅದು ನೋಡ್ಬಿಟ್ಟು ಎಂಜಾಯ್ ಮಾಡೋದು. ನೀವು ಹೇಳಿದ್ರಲ್ಲ ಒಂದು ಮಾತು, ಅಂದರೆ ಆ ಟೈಮಲ್ಲಿ ಆ ಸ್ಥಿತಿ ಇರಲಿಲ್ಲ ಅಂತ. ನಾವೇನು ಮಾಡಿದ್ವಿ ಅಂದರೆ ಈ ಸುವರ್ಣ ನ್ಯೂಸ್ಗೋಸ್ಕರ ಒಂದು ಕಾರ್ಯಕ್ರಮ ಮಾಡಬೇಕಂತ ಇದೆ, ಬಾಲ್ಯ ದೀಪಾವಳಿ ನೆನೆಸ್ಕೊಳ್ಳಿ ಅಂತ. ನಾವು ತುಂಬ ಜನ ಸ್ಟಾರ್ ಕೇಳಿದೆ. ತುಂಬ ಜನರಿಗೆ 70% ಆರ್ಟಿಸ್ಟ್ಗಳ ಬಾಲ್ಯದಲ್ಲಿ ಪಟಾಕಿ ಹೊಡೆಯೋಕ್ಕೆ ದುಡ್ಡು ಇರಲಿ. ಇದು ಇಟ್ಸ್ ನಾಟ್ ಓನ್ಲಿ ಯುವರ್ ಕೇಸ್. ತುಂಬ ಜನ ಅಂದರೆ ನಮ್ಮ ಆ ಜನ್ರೇಷನಲ್ಲಿ ಆ ಥರದ್ದೇ ತುಂಬ ಇತ್ತು. ಹೌದು, ಬಹುಶಃ ಈ ಟೈಮ್ ಚೇಂಜ್ ಆಗಿದೆ. ಎಲ್ಲ ಮಕ್ಕಳಿಗೂ ಒಂದಲ್ಲ ಒಂದು ಪಟಾಕಿ ಅಥವಾ 100 ರೂಪಾಯಿ ಪಟಾಕಿ ಆದರೂ ಸಿಗುತ್ತೆ. ಬಟ್ ಆ ಟೈಮಲ್ಲಿ ಆಸ್ ಎ ಸೈಡ್ ದಟ್ ವಾಸ್ ಅ ಸಿಚುವೇಶನ್. ನೀವು ಹೇಳಿ ನಿಮ್ಮದು. ನಮ್ಮ ಬಾಲ್ಯದಲ್ಲಿ ಇವರು ಹೇಳಿದಾಗೆ ಚಿನ್ಕುಳ್ಳಿ ಪಟಾಕಿ ಅಂತ ಬರ್ತಿತ್ತು, ಚಿಕ್ಕದು. ಅದು ಜಾಸ್ತಿ ಟೈಮ್ ತೊಗೊಳುತ್ತೆ, ಕಲ್ತ್ಕೊಂಡು ಕೂತ್ಕೊಳ್ಳೋದು. ಹೌದು, ಅದನ್ನು ಕೊಡಿಸ್ಬಿಟ್ಬಿಡೋದು. ಅದಕ್ಕೆ ನಿಮ್ಗೆ ಏನು ಚಿನ್ಕುರುಳಿ ಅಂತಿದ್ರ? ನಮಗೆ ಅದಕ್ಕೆ ಟಿಕ್ಳಿ ಅಂತಿದ್ರು. ಟಿಕ್ಳಿ ಪಟಾಕಿ, ಚಿನ್ಕುರುಳಿ. ನಮ್ಮಲ್ಲಿ ಚಿನ್ಕುಳ್ಳಿ ಪಟಾಕಿ ಅಂತ ಅದನ್ನ ಒಂದು 2 ಪ್ಯಾಕೆಟ್ ಕೊಡಿಸ್ಬಿಟ್ರೆ 10 ಪೈಸೆ ಅಥವಾ 4 ಏನೋ ಇರಬೇಕು. ಅದು 10 ಪೈಸೆ ಸಣ್ಣ ಬಾಕ್ಸಲ್ಲಿ ಬರೋದು. ಅದನ್ನ ಕೊಡಿಸ್ಬಿಟ್ಟು ಕೂತ್ಕೊಳ್ಳೋದು ಸಂಜೆವರೆಗೂ ಅಂತ. ಜೊತೆಗೆ ನಾವು ಅದು ಅಂದರೆ ನಿಮಗೆ ಏನೂ ಆಗಲ್ಲ, ಅದು ಏನು ಡೇಂಜರ್ ಇಲ್ಲ. ಅದು ಮೊದಲು ಹೇಳಿದಾಗೆ ಪಟಾಕಿ ಹೊಡೆದಿದ್ದನ್ನೆಲ್ಲ ಆಯ್ಕೊಂಬರೋದು. ಅದರಲ್ಲಿ ಒಂದು ಇನ್ಸಿಡೆಂಟ್, ಸುರೇಶ್ ಅಂತ ನನ್ನ ಫ್ರೆಂಡ್ ಇದ್ದ. ಅವನು ಇದನ್ನೆಲ್ಲ ಇದು ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಗ್ಗೆ ಬರುತ್ತೆ, ಹತ್ಕೊಳ್ಳಿಲ್ಲ. ಅದು ಈ ಒಲೆ ಉರುಪ್ತಾರಲ್ಲ ಆ ಥರ ಇವನು ಹಚ್ಚಿಬಿಟ್ಟು ನನಗೆ ಪಟಾಕಿ ಕಂಡ್ರೆ ಭಯ. ನಾನು ದೂರ ಹಿಂಗೆ ನಿಂತ್ಕೊಂಡಿದ್ದೆ. ಅವನು ಕೊಡ ಇಲ್ಲಿ ಅಂತ ಇಸ್ಕೊಂಡು ಹಿಂಗೆ ಹಚ್ಚಿ ಹತ್ತಿರ್ಕೋದು, ಈ ಕಣ್ಣು ಇದೆಲ್ಲ ಸುಟ್ಟೋಗ್ಬಿಡ್ತು ಅವನಿಗೆ. ನೋಡೋಕ್ಕಾಗ್ತಿರಲಿಲ್ಲ, ಆ ಥರ ಆಗ್ಬಿಟ್ಟ. ಸರ್, ನಿಮ್ಮ ದೀಪಾವಳಿ ಅನುಭವಗಳು? ನಮ್ಮದು ಅನುಭವ ಅಂದರೆ ಪಟಾಕಿ ಹೊಡೆಯೋದೇ ನನಗೆ ಭಾಳ ಹೆದರಿಕೆ ಆಗ್ತಿತ್ತು. ಆಗ ನಮ್ಮ ತಂದೆಯವರಿಗೆ ನಾವು ಪಟಾಕಿ ಕೇಳಿದ್ರೆ ಹೋಗ ಪಟಾಕಿ ಹಾಕಿ ಅನ್ನೋರು. ನಾವು ತಡಿಲಾರದೆ ಪಕ್ಕದ ಮನೆ ಗೇಟ್ ಹತ್ರ ಹೋಗಿ ನಿಂತ್ಕೊಳ್ಳೋದು, ಅವ್ರು ಹೆಂಗೆ ಪಟಾಕಿ ಹೊಡಿತಾರೆ ಅಂತ ನೋಡೋದು. ಅವ್ರು ಹೊಡೆದ ನಾವು ನಿಂತಿರೋದು ನೋಡಿ ಅವರು ಅವ್ನಿಗೊಂದು 2 ಪಟಾಕಿ ಕೊಡ ಅನ್ನೋದು. ಆ 2 ಪಟಾಕಿ ಇಸ್ಕೊಳ್ಳೋದು, ಇನ್ನೊಂದು ಮನೆ ಹತ್ರ ಹೋಗೋದು, ಇನ್ನೊಂದು ಮನೆ ಹತ್ರ ಅಲ್ಲಿ ಹಿಂಗೆ ನಿಂತ್ಕೊಳ್ಳೋದು ನೋಡ್ಕೊಂಡು. ಕೊನೆಗೆ ಅವ್ರು ನಾವು ನಿಂತಿರೋದು ನೋಡ್ಬಿಟ್ಟು ಸರಿ ಅವನು ಪಟಾಕಿ ಕೊಟ್ಟು ಕಳಿಸೋದು. ಆವಾಗ ಮೊದಲು ಬೆಳ್ಳುಳ್ಳಿ ಅಂತ ಬರ್ತಿತ್ತು ಪಟಾಕಿ. ಈಗ ದಾರ ಇರ್ತಿತ್ತು, ಹಿಂದೆ ಅದರ ಲಾಸ್ಟಿಗೆ ಬೆಳ್ಳುಳ್ಳಿ ತರ ಗೋಡೆ ಹೊಡೆಯೋದಲ್ಲ, ಅದು ನೆಲಕ್ಕೆ ಗೋಡೆಗೆ ಬಟ್ ಅಂತ ಅದು ಜಾಸ್ತಿ. ಅದನ್ನು ನಾವು ಏನು ಮಾಡ್ತಿದ್ವಿ, ನಮಗೆ ಕೊಡೋ ಒಂದು ಅವಾಗ ಕಾಸೆಲ್ಲ ಅಲ್ವಾ ಕೊಡೋದು, ಅದು ತೊಗೊಂಡು ಅದನ್ನೆಲ್ಲ ಇಲ್ಲಿ ಇಟ್ಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ವಲ್ಲ, ಆವಾಗ ಸ್ಕೂಲ್ ಯಾರಿಗೆ ಗೊತ್ತಿಲ್ಲದಾಗ ಹಿಂದ್ಗಡೆ ಹೊಡೆದು ಬಿಡೋದು. ಹೀಗಾಗಿ ಆಗಲೂ ಸಹ ನಮಗೆ ತೊಂದರೆ ಇತ್ತು. ಯಾಕಂದರೆ ನಮ್ಮ ತಂದೆ ರಿಟೈರ್ಡ್ ಆಗಿ ಬಡತನ ಇದ್ದಾಗ ನಮಗೆ ಅದೇ ಹೇಳೋದಲ್ಲ, ಪಟಾಕಿ ನಮ್ಮ ಎಷ್ಟೋ ಕಲಾವಿದರು ಆ ಸಮಯದಲ್ಲಿ ಬಾಲ್ಯದಲ್ಲಿ ಈ ಕಷ್ಟ ಇದ್ದಿದ್ದೆ. ನಾವು ಪ್ರತಿಯೊಬ್ಬರ ಕೇಳಿ ತೊಗೊಳೋದು. ಯಾವಾಗ ನಮಗೆ ಹಣದ ಒಂದು ಪರಿಸ್ಥಿತಿ ಉತ್ತಮವಾಯಿತೋ ಈಗಲೂ ಸಹ ನಾನು ಪಟಾಕಿ ಹೊಡೆದ್ರೆ ನಮ್ಮ ಮನೆ ಹತ್ರ ಯಾರೇ ಬಂದರೂ ಅವ್ರು ಬಂದು ನೋಡ್ತಾ ಇದ್ರಲ್ಲ ಅಂತೇಳಿ ಪಟಾಕಿನ ಎತ್ತಿ ಕೊಟ್ಬಿಡ್ತೀನಿ. ಅವ್ರಿಗೆ ಅಂತ ಪಟಾಕಿ ತರ್ತೀನಿ ನಾನು. ಮನೆ ಹತ್ರ ಬರ್ತಾರೆ ಅಂತಲ್ಲ ನೋಡೋಕ್ಕೆ ಅಂದಾಗ ಅವ್ರಿಗೆ ಅಂತಲೇ ಪಟಾಕಿ ತರ್ತೀನಿ ನಾನೀಗ. ತಂದ್ಬಿಟ್ಟು ಅವರಿಗೆ ಒಂದಷ್ಟು ಕೊಟ್ಬಿಡೋದು ಬಾಲ್ಯದ. ಯಾಕೆ ನಾನು ಅನುಭವಿಸಿದ್ದೆ ಆ ಥರ. ನಾನು ಆಮೇಲೆ ಎಲ್ಲ ಮಕ್ಕಳಿಗೂ ಪಟಾಕಿ ಬೇರೆ ಹೊಡೆಯೋದು ನೋಡಿದರೆ ನಿಜವಾಗ್ಲೂ ಆಸೆ ಆಗುತ್ತೆ. ಹೊಡೆಯೋಕೆ ಹೋದಾಗ ಭಯ ಪಡ್ತಾರೆ. ಇಲ್ಲ, ಇಲ್ಲದೇ ಇದ್ದಾಗ ಅದು ಏನೋ ಗೊತ್ತಿಲ್ಲ, ಅದು ಮಕ್ಕಳಿಗೆ ಅದಕ್ಕೆ ಪಟಾಕಿ ಹೊಡಿಬೇಡಿ ಅಂತ ನಾವೆಲ್ಲ ಕರೆಕ್ಟ್ ಅದು. ಬಟ್ ಚಿಕ್ಕ ಪುಟ್ಟ ಪಟಾಕಿಗಳನ್ನ ಮಕ್ಕಳಿಗೆ ಕೊಡಲೇಬೇಕು. ಏನೋ ಅದೊಂದು ಬಾಲ್ಯದ ಒಂದು ದೊಡ್ಡ ಕನಸದು, ಪಟಾಕಿ ಹೊಡಿಬೇಕನ್ನೋದು ಅಲ್ವಾ? ಹೌದು. ಶಂಕರ್, ನೀವು? ಸರ್, ನನಗೆ ಏನಂತ ಹೇಳಿದ್ರೆ, ನಾಣಿ ಸರ್ ಹೇಳ್ದಂಗೆ ಅವಾಗೆಲ್ಲ ಚಿಂಕುಳ್ಳಿ ಪಟಾಕಿನೇ ಭಾಳ ಫೇಮಸ್ಸು. ಸೊ ಇದನ್ನು ನಾನು ಪ್ಲಾನ್ ಮಾಡಿ ಏನು ಮಾಡ್ಬಿಡ್ತಾ ಇದ್ದೆ, ಈ ಮೊದಲೇ ಜೋಡಿಸ್ಕೊಂಡ್ಬಿಡ್ತಿದ್ದೆ. ಒಂದು ವಾರ ಮುಂಜಾನೆ ಅಂಗಡಿಗಳೆಲ್ಲ ಸಿಗೋದು, ನಾರ್ಮಲ್ ಅಂಗಡಿಯಲ್ಲೇ ಸಿಗೋದು, ಎಲ್ಲ ಜೋಡಿಸ್ಕೊಂಡು ಇಟ್ಕೊಂಡ್ಬಿಡ್ತಿದ್ದೆ. ಆಮೇಲೆ ಏನಾಗ್ಬಿಡುತ್ತೆ, ಫೈನಲ್ 1 ಡೇನಲ್ಲಿ ಬಂದಾಗ ಅದು ಗನ್ ಬೇಕಾಗಿತ್ತು. ಆ ಗನ್ ರೇಟ್ ಜಾಸ್ತಿ. ಆವಾಗ ಇದೆಲ್ಲ 10 ಪೈಸೆ 4 ಅಣೆ ಇದ್ದಾಗೆಲ್ಲ ಸೇರಿಸಿ ಬ್ಯಾಗಲ್ಲಿ ಇಟ್ಕೊಂಡ್ಬಿಡ್ತಿದ್ದೆ. ಸೊ ನನ್ನ ಫ್ರೆಂಡ್ ಹತ್ರ ನನ್ನ ಫ್ರೆಂಡ್ ಸುರೇಶ್ ಅಂತಿದ್ದ. ಅವನೇನಂದರೆ ಫಸ್ಟ್ ಗನ್ ತಗೊಂಡ್ಬಿಡೋನು ನಾನು. ಸೊ ಒಂದು ಹಬ್ಬದ ದಿವಸ ಹೋಗ್ಬಿಟ್ಟು ನಾನು ಕಿತ್ಕೊಂಡ್ಬಂದ್ಬಿಡ್ತಿದ್ದೆ. ನಾನು ಕಿತ್ಕೊಂಡ್ಬಂದ್ಮೇಲೆ ಏನು ಮಾಡ್ತಿದ್ದೆ, ಅವನೊಂದು 2 ದಿವಸ ಹುಡುಕರು ನಾನು ಸಿಗ್ತಾ ಇರಲಿಲ್ಲ ಟೋಟಲಿ. ಸೊ ಫೈನಲ್ ಅವನು ಸ್ಕೂಲಿಗೆ ಬಂದಮೇಲೆ ನನ್ನ ಬ್ಯಾಗಲ್ಲಿರೋದು ಒಂದಷ್ಟು ಪಟಾಕಿ, ಈಗ ನೀನು ಹೊಡ್ಕೋ ಗನ್ನು ಅಂತೇಳಿ ಅವ್ನು ಸ್ಕೂಲಲ್ಲಿ ಒಂದು ಹೊಡಿತಾ ಇದ್ದ. ಒಂದು ಮೆಸೇಜ್ ಹೇಳೋ ಅಂತ ಒಂದು ಸ್ಟ್ರಾಂಗ್ ಪವರ್ಫುಲ್ ಆಗಿ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು. ಸೊ ಅದನ್ನೇನು ಮಾಡಿದೆ ನಾನು, ಒಂದು ಸರಿ ಸುಮ್ಮನೆ ಇದ್ದಾಗ ಹಿಂಗೆ ಸಾಧು ಸರ್ ನಾವು ಮಾತಾಡ್ತಾ ಇದ್ವಿ, ಈ ಕಥೆ ಎಲ್ಲ ಡಿಸ್ಕಸ್ ಮಾಡಿದಾಗ ಸ್ಟಾರ್ಟಿಂಗು.
ಸರ್ ಈ ಥರನೇ ತುಂಬ ಚೆನ್ನಾಗಿರುತ್ತೆ ಶಂಕರ್, ಅವ್ರಿಗೂ ಇಷ್ಟ ಸಿಕ್ಕಾಬಿಟ್ಟೆ, ಸ್ವಾಮಿ ವಿವೇಕಾನಂದ ಭಾಳ ಇಷ್ಟ ಅವರಿಗೆ. ಎಲ್ಲ ಇದೇನಿ ನೋಡು, ಅದು ಡೈಲಾಗೆಲ್ಲ ಹೇಳ್ಬೇಕಾರೆ ಭಾಳ ಸೀರಿಯಸ್ ಆಗಿ ಹೇಳ್ಬೇಕು, ಹಂಗೆ ಭಾಳ ಸುಮ್ಮನೆ ಇದ್ಬಿಟ್ಟು ಟಚ್ ಮಾಡ್ಬಿಡ ಅಂತ. ನಾನು ಅವ್ರು ನೋಡ್ತಿದ್ದಾಗ ನನಗೆ ಅನ್ನಿಸ್ತು, ಎಲ್ಲೋ ಒಂದು ಕಡೆ ಇವರು ವಿವೇಕಾನಂದ ಅವ್ರ ಥರನೇ ಕಾಣ್ತಾರೆ ಸ್ವಲ್ಪ. ಸರ್ ಈ ತಲೆಗೆ ಹಿಂಗೆ ಕಟ್ಟಿದ್ರೆ ಸಖತ್ತಾಗಿರುತ್ತೆ, ತಮಾಷೆ ಮಾಡ್ಬೇಡ ಸುಮ್ಮನೆ ಶಂಕರ್, ಇದೆಲ್ಲ ಮಾಡಲ್ಲ ಸುಮ್ಮನೆ ಇರೋದು. ಅವರು ಲಾಸ್ಟ್ ಮೂಮೆಂಟ್ವರೆಗೂ ಆಫ್ಟರ್ ಸ್ಕ್ರಿಪ್ಟ್ ಹೇಳಿದ್ಮೇಲೆ ಸ್ಪಾಟಿಗೆ ಬಂದವ್ರಿಗೆ ಅವ್ರಿಗೆ ಗ್ಯಾರಂಟಿ ಇಲ್ಲ. ಅವರು ನೀನು ತಮಾಷೆ ಮಾಡ್ತೀವಿ, ತಮಾಷೆ ಇಲ್ಲ ಸರ್ ಸೀರಿಯಸ್ ಆಗಿ ಅಂತ ಹೇಳ್ಬಿಟ್ಟು ಒಂದ್ಸರಿ ಹಾಕಿದ್ವಿ. ರವಿ ಸರ್ ಬಂದರು, ಬಂದು ಹೇಳಿದ್ರು ಸರ್ ಸೂಪರಾಗಿ ಕಾಣ್ತಾ ಇದ್ದೀರಾ, ನಿಜವಾಗ್ಲೂ ಹಾಗೆ ಕಾಣ್ತಾ ಇದ್ದೀರಾ ಸರ್ ಅಂತ. ನಾಣಿ ಸರ್ ಬಂದರು, ಸರ್ ಯೋಚನೆ ಮಾಡಿಬಿಡಿ ನಮ್ಮ ಸ್ಕ್ರಿಪ್ಟ್ ಹಂಗಿದೆ, ಧೈರ್ಯವಾಗಿ ಮಾಡಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ಈಗ ಚಿಕ್ಕದೊಂದು ಬ್ರೇಕ್ ನಂತರ ಚಿಟ್ಟಸ್ವಾಮಿಯ ಪುರಾಣ ಮುಂದುವರಿಯುತ್ತೆ.